ಸ್ವಿಮ್ಮಿಂಗ್ ಪೂಲ್ ವಾಟರು ಯಾವ ಥರ ಎಲ್ಲ ಕ್ಲೀನ್ ಆಗುತ್ತೆ ಅಂಥೇಳಿ ಈ ಬ್ಲಾಗಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ಏನಿಲ್ಲ, ಸಿಂಪಲ್ಲು. ಇದರಲ್ಲಿ ಟ್ವಿಸ್ಟ್ ಏನಂದರೆ ಮೇನ್ ಇರೋದು ಕೆಮಿಕಲಲ್ಲಿ. ಬನ್ನಿ, ಈ ಥರ ನೀರನ್ನು ನಾವು ಆ ಥರ ನೀರನ್ನು ಕ್ಲೀನಾಗಿ ಮಾಡಿಕೊಡ್ತೇವೆ. ಈ ಥರ ಇದು ನೀರು ಏನಾಗಿದೆ ಅಂದರೆ ಫುಲ್ ಗ್ರೀನ್ ಆಗಿದೆ. ಅದ ನಂತರ ಇದಕ್ಕೆ ಬೇರೆ ಕೆಮಿಕಲ್ ಹಾಕಿ ಶಟಲ್ ಆಗುತ್ತೆ, ನೀರು ಅಡಿಲಿರುತ್ತೆ ಕೊಳೆ. ಈ ಕೊಳೆಯನ್ನು ಹೇಗೆ ರಿಮೂವ್ ಮಾಡ್ತೇವೆ ಅಂದರೆ ಈ ಟೈಪಲ್ಲಿ ರಿಮೂವ್ ಮಾಡ್ತೇವೆ ನಾವು ಮಿಷನ್ ಹಾಕಿ ಒಳಗಡೆಯಿಂದ. ಅದೇನೆಂದರೆ ಕನ್ಸ್ಟ್ರಕ್ಷನ್ ಆಗುವಾಗ ಮುಂಚೆನೇ ಪೈಪ್ಲೈನ್ ಎಲ್ಲ ನಾವು ಸೆಟ್ ಮಾಡಿರ್ತೇವೆ. ಇದೇ ಥರ ನೀರು ಕೊಳೆ ಈಗ ಆ ಥರ ವ್ಯಾಕ್ಯೂಮ್ ಮಾಡ್ತಿದ್ದೇವಲ್ಲ, ಆ ಕೊಳೆ ಇಲ್ಲಿ ಈ ಥರ ಬೀಳ್ತಾ ಉಂಟು ಹೊರಗಡೆ. ಇದು ಪ್ರೊಸೆಸ್ ಇರುತ್ತೆ ನಮ್ಮದು. ಪೂಲ್ ಮೇಂಟೆನೆನ್ಸ್ ಎಲ್ಲ. ಹಾಗಾಗಿ ಪ್ರಾಪರ್ವಾಗಿ ನಾವು ಒಳ್ಳೆ ರೀತಿಯಲ್ಲಿ ಮೇಂಟೆನೆನ್ಸ್ ಎಲ್ಲ ಮಾಡ್ತೇವೆ. ಮತ್ತು ಏನಂದರೆ ಆ ಥರ ಇರೋದು ನೀರನ್ನು ಈ ರೇಂಜ್ಗೆ ಅದು ಬರುತ್ತೆ ಕ್ಲೀನಾಗಿ. ಮತ್ತು ಆಲ್ಮೋಸ್ಟ್ 8 hours ರನ್ ಆಗುತ್ತೆ ಪಂಪು ಫಿಲ್ಟರು. ಮತ್ತು ಯಾಕಂದರೆ ಪೂಲ್ ಸೈಜ್ ಮೇಲೆ ನಮ್ಮ ಅವರ್ಸ್ ಜಾಸ್ತಿ ಆಗ್ತದೆ. ಯಾಕಂದರೆ ದೊಡ್ಡ ಪೂಲ್ ಇದ್ದರೆ ಇನ್ನೂ 8 hours ಜಾಸ್ತಿ ಆಗ್ತದೆ. ಈ ಪೂಲಿಗೆ ಓಕೆ ಬೆಟರ್ ಉಂಟು 8 hours. ಅದ ನಂತರ ಇದು ಕೆಮಿಕಲ್ ನೋಡಿ TCC 90 ಅಂತ ಹೇಳಿ. ಈ ಕೆಮಿಕಲ್ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಅಪ್ಲೈ ಮಾಡ್ತೇವೆ. ಯಾಕೆಂದರೆ ಇದು ಫಿಲ್ಟರ್ ಮತ್ತು ಕ್ಲೋರಿನ್ ಇಲ್ಲ ಅಂದರೆ ನೀರು ಕ್ಲೀನ್ ಆಗೋಲ್ಲ. ಈ ಥರದ್ದೆಲ್ಲ